ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ರೆಸಿಪಿನ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ನಾನ್ ವೆಜ್ ರೆಸಿಪಿನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಚಿಕನ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸೈಡಲ್ಲಿ ನಾನು ರೈಸ್ ಕೂಡ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಈ ರೈಸು ಅಷ್ಟೇ ನಾನು ಇಲ್ಲಿ ಒಂದು ಸ್ವಲ್ಪ ನೀರನ್ನು ಕಾಯೋದಕ್ಕಿಟ್ಟು ಅದರಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲನೂ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ತರಕಾರಿನ ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪನ್ನ ಕೂಡ ತೊಗೊಂಡಿದ್ದೀನಿ. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಮಾಡ್ತಾ ಇರುವಂಥ ರೆಸಿಪಿ ಯಾವುದಂದರೆ ಚಿಕನ್ ದಮ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಇಲ್ಲಿ ಚಿಕನ್ ನಮಗೆ ಬಾಯ್ಲ್ ಆಗಿದೆ. ಈರುಳ್ಳಿ ಮತ್ತು ಟೊಮೆಟೊ ಕೂಡ ನಾನು ಇಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಇನ್ನೊಂದು ಸೈಡಲ್ಲಿ ಮಸಾಲೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಳಿಗೆಗೆ ನಾನು ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ, ಟೊಮೆಟೊ, ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಮತ್ತು ಎಲ್ಲನೂ ಮಸಾಲೆ ಐಟಮ್ಸ್ಗಳನ್ನ ಎಲ್ಲನೂ ಹಾಕ್ಕೊಂಡು ಗರಂ ಮಸಾಲೆ, ಚಿಕನ್ ಮಸಾಲೆ, ಧನಿಯಾ, ಅರಿಶಿನ ಎಲ್ಲನೂ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಫ್ರೈ ಆದಮೇಲೆ ನಾವು ಇದಕ್ಕೆ ಬಾಯ್ಲ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಚಿಕನ್ನ ಹಾಕ್ಕೊಳ್ಬೇಕು. ಮತ್ತು ಖಾರ ಕೂಡ ನಾನು ಇದರೊಳಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಸಾಲೆ ಖಾರನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಫಾಸ್ಟಾಗಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಇನ್ನೊಂದು ಬೇರೆ ಗ್ಯಾಸನ್ನ ತೊಗೊಂಡಿದ್ದೀನಿ. ಗ್ಯಾಸ್ನ ಒಂದು ಸೈಡಲ್ಲಿ ಇಲ್ಲಿ ಚಿಕನ್ ಸಾಂಬಾರು ಮಾಡೋದಕ್ಕೆ ಇಟ್ಕೊಂಡಿದ್ದೆ, ಇನ್ನೊಂದು ಸೈಡಲ್ಲಿ ರೈಸ್ ಮಾಡ್ತಾಯಿದ್ದೆ. ಹಾಗಾಗಿ ಸ್ವಲ್ಪ ಗಡ್ಬಡಿ ಇದ್ದಾಗ ಈ ರೀತಿಯಾಗಿ ನಾನು ಯೂಸ್ ಮಾಡ್ಕೊಂಡಿರ್ತೀನಿ. ಇವಾಗಿಲ್ಲ ರೆಡಿ ಆಯಿತು ಮಸಾಲೆ. ಇದಕ್ಕೆ ನಾನು ಇವಾಗ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಚಿಕನ್ನ ಕೂಡ ಹಾಕ್ಕೊಳ್ತೀನಿ. ಖಾರ ಸ್ವಲ್ಪ ಜಾಸ್ತಿಯೇ ಹಾಕ್ಕೊಂಡಿದ್ದೀನಿ. ಅವರವ್ರ ಟೇಸ್ಟ್ಗೆ ತಕ್ಕಂಥ ಖಾರನ ನೀವು ಇಲ್ಲಿ ಹಾಕ್ಕೊಳ್ಬಹುದು. ಇವಾಗ ಎಲ್ಲ ರೆಡಿ ಆಯಿತು. ನಾನು ಇವಾಗ ಈ ಕಡೆ ಸೈಡ್ ರೈಸ್ ಕೂಡ ಮಾಡೋದಕ್ಕೆ ಇರ್ತೀನಿ. ಇದು ಕೂಡ ಸ್ವಲ್ಪ ಬಾಯ್ಲ್ ಕೂಡ ಆಗಿದೆ. ಒಂದು 80% ನಾನಿಲ್ಲಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಉಳಿದಿರೋದನ್ನು ದಮ್ ಕಟ್ಟಬೇಕಾದ್ರೆ ಅದು ಬಾಯ್ಲ್ ಆಗ್ತೈತಿ. ಇವಾಗಿದು ಬಾಯ್ಲ್ ಆಯಿತು. ಇದಕ್ಕೆ ನಾನು ಇವಾಗ ರೆಡಿ ಆಗಿರ್ತಕ್ಕಂಥ ಚಿಕನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ kg ಅಷ್ಟು ಚಿಕನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಇವಾಗಿದು ಪೂರ್ತಿಯಾಗಿ ಬಾಯ್ಲ್ ಆಗಿದೆ. ಈ ಕಡೆ ನಾನಿಲ್ಲಿ ಸಾಂಬಾರಿಗೆ ಮಾಡ್ಕೊಂಡಿರತಕ್ಕಂಥದ್ದು ಸಾಂಬಾರು ಕೂಡ ಮಾಡ್ಕೊಳ್ತಾ ಇದ್ದೆ. ಬಿರಿಯಾನಿ ಜೊತೆ ಸ್ವಲ್ಪ ಸಾಂಬಾರಿದ್ದರೆ ಟೇಸ್ಟಿ ಆಗುತ್ತೆ ಅಂಥೇಳಿ ಒಂದು ಸೈಡಲ್ಲಿ ಸಾಂಬಾರಿಗೆ ರೆಡಿ ಮಾಡಿಕೊಂಡು ಇನ್ನೊಂದು ಸೈಡಲ್ಲಿ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ ಮಸಾಲೆನೆಲ್ಲ. ಇವಾಗ ಇದಕ್ಕೆ ಚಿಕನ್ನ ಕೂಡ ಹಾಕ್ಕೊಳ್ತಿದ್ದೀನಿ. ಇದೆಲ್ಲನೂ ನೀಟಾಗಿ ಮಿಕ್ಸ್ ಆಗಬೇಕು. ಆಮೇಲೆ ನಾನು ಇದಕ್ಕೆ ಮಸಾಲೆ ಖಾರನ ಹಾಕ್ಕೊಳ್ತೀನಿ. ಇವಾಗ ಸ್ವಲ್ಪನೇ ನಾನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಲ್ರೆಡಿ ಇದು ಬಾಯ್ಲ್ ಆಗಿರುತ್ತೆ ಚಿಕನ್ನು, ಹಾಗಾಗಿ ಜಾಸ್ತಿ ಹೊತ್ತು ನಾವಿಲ್ಲಿ ಇದು ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಕೂಡ ಹಾಕ್ಕೊಳ್ತೀನಿ. ಮೊಸರು ಹಾಕ್ಕೊಳ್ಳೋದ್ರಿಂದ ಇಲ್ಲಿ ರೈಸ್ ಸಾಫ್ಟಾಗಿ ಬರ್ತೈತೆ ಅಂತೇಳಿ ಮೊಸರನ್ನ ಹಾಕ್ಕೊಳ್ತೀನಿ. ಈ ಮೊಸರನ್ನ ಹಾಕಿ ಮತ್ತೆಲ್ಲ ಮಸಾಲೆನೆಲ್ಲ ಹಾಕಿರ್ತೀವಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗಿದು ನೀಟಾಗಿ ರೆಡಿ ಆಗ್ತಾಯಿದೆ. ಇದೆಲ್ಲ ರೆಡಿ ಆದಮೇಲೆ ನಾವು ಬೇರೆ ಪಾತ್ರೆಯಲ್ಲಿ ನಾವು ದಮ್ ಬಿರಿಯಾನಿನ ಮಾಡ್ಕೊಳ್ಬೇಕಾಗ್ತೈತಿ. ಇವಾಗ ನಮ್ಮ ಮಸಾಲೆ ಎಲ್ಲ ರೆಡಿ ಆಯಿತು. ಇನ್ನೊಂದು ಪಾತ್ರೆ ಒಳಗಡೆ ನಾನು ರೆಡಿ ಮಾಡಿರ್ತಕ್ಕಂಥ ರೈಸ್ನ ಕೂಡ ಎತ್ತಿ ಇಟ್ಕೊಂಡಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಇಷ್ಟು ನೀಟಾಗಿ ಬರ್ತಾಯಿದೆ ಅಂಥೇಳಿ. ಇವಾಗ ಎಲ್ಲನೂ ಇದು ನೀಟಾಗಿ ರೆಡಿ ಆಯಿತು. ಈ ಕಡೆ ಸೈಡಲ್ಲಿ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ. ಇದೆಲ್ಲ ರೆಡಿ ಆದಮೇಲೆ ನಾನಿಲ್ಲಿ ರೈಸ್ನ ಕೂಡ ನೋಡ್ತಾ ಇರ್ಬೋದು, ಅದು ಕೂಡ ರೆಡಿ ಆಗಿದೆ. ಅದನ್ನೊಂದು ಸೈಡಲ್ಲಿ ಎತ್ತಿ ನಾನು ಇಟ್ಕೊಳ್ತೀನಿ. ರೈಸನ್ನೆಲ್ಲ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗ್ಬೇಕು. ಆ ರೀತಿಯಾಗಿ ಸ್ವಲ್ಪ ಉದ್ರಾಗಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಪಾತ್ರೆ ಒಳಗೆ ನಾನಿಲ್ಲಿ ಸ್ವಲ್ಪ ಚಿಕನ್ನ ಹಾಕ್ಕೊಂಡು, ನೀವು ಸ್ವಲ್ಪ ರೈಸ್ ಏನಾದರೂ ಭಾಳ ಒಂದು 70% ಅಷ್ಟೇ ಬಾಯ್ಲ್ ಮಾಡಿದರೆ ಇದಕ್ಕೇ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ರೈಸ್ನ ನೀಟಾಗಿಯೇ ಬಾಯ್ಲ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಜಾಸ್ತಿ ನಾನಿಲ್ಲಿ ನೀರನ್ನ ಹಾಕ್ಕೊಂಡಿಲ್ಲ. ಅದೆಷ್ಟು ಚಿಕನಲ್ಲಿರ್ತಕ್ಕಂಥ ನೀರಷ್ಟೇ ಬಿಟ್ಕೊಂಡಿರ್ತಕ್ಕಂಥದ್ದು. ಇದ್ರ ಮೇಲೆ ಮತ್ತೆ ಒಂದು ಅರ್ಧ ಮಸಾಲೆನ ನಾನು ಹಾಕ್ಕೊಳ್ತೀನಿ ನೀಟಾಗಿ. ಒಗೆದು ರೆಡಿ ಆದಮೇಲೆ ಇದ್ರ ಮೇಲೆ ಮತ್ತೆ ರೈಸ್ನ ಹಾಕ್ಕೊಳ್ತೀನಿ. ಇವಾಗ ಪೂರ್ತಿಯಾಗಿ ಹಾಕ್ಕೊಂಡ್ಬಿಡ್ತೀನಿ. ನಾನು ಅರ್ಧ ಎಲ್ಲ ಆಗಿದೆ. ಇದೊಂದು ಸ್ವಲ್ಪ ಹಾಕಿದರೆ ಇದು ಪೂರ್ತಿಯಾಗಿ ಆಗತ್ತೆ. ಪ್ರತಿ ಸಾರಿ ಎಲ್ಲ ಬಿರಿಯಾನಿ ಎಲ್ಲ ಮಾಡಿರ್ತೀವಿ, ಬಟ್ ಈ ರೀತಿಯಾಗಿ ಮಾಡಿರಲ್ಲ. ಸ್ವಲ್ಪ ಹೊರಗಡೆ ಎಲ್ಲ ಹೋದಾಗ ನೋಡಿರ್ತಾರೆ ಮಕ್ಕಳು, ಅದೇ ರೀತಿಯಾಗಿದ್ದು ಫೀಲ್ ಅನಿಸುತ್ತೆ. ವೈಟ್ ಕಲರ್ ಅಂತ ಮಕ್ಕಳು ಕೂಡ ತಿನ್ನೋದಕ್ಕೆ ಭಾಳ ಇಷ್ಟ ಆಗ್ತೈತಿ. ಅದಕ್ಕೋಸ್ಕರ ನಾನು ಇವತ್ತಿದ್ದನ್ನ ಮಾಡ್ತಾಯಿದ್ದೀನಿ. ಇವಾಗಿದ್ದು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕಾದ್ಮೇಲೆ ಮತ್ತು ನಾನು ಇದಕ್ಕೆ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಫುಡ್ ಕಲರ್ನ ಕೂಡ ಹಾಕ್ಕೊಳ್ತೀನಿ.
ಫುಡ್ ಕಲರ್ನ ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ಇದನ್ನು ಬಾಯ್ಲ್ ಆಗೋದಕ್ಕೆ ಒಂದು ಹಬೆನಲ್ಲಿ ಇದು ಕುದಿಬೇಕು. ಆ ರೀತಿ ಸ್ಲೋ ಫ್ಲೇಮ್ ಒಳಗಿಟ್ಟು ಇದನ್ನು ನೀಟಾಗಿ ಕ್ಲೋಸ್ ಮಾಡಿ ಇಡಬೇಕು. ಆವಾಗ ನೀಟಾಗಿ ನಮಗೆ ರೆಡಿ ಆಗ್ತೈತೆ ರೈಸ್. ಪದೇ ಪದೇ ನಾವು ಇದನ್ನ ತೆಗೆದು ನೋಡಬಾರ್ದು. ಹಬೆನಲ್ಲೇ ಸ್ವಲ್ಪ ಉಳಿದಿರ್ತಕ್ಕಂಥ ಇನ್ನೊಂದು 20% ಅಷ್ಟು ರೈಸ್ ಇದರಲ್ಲಿ ಬಾಯ್ಲ್ ಆಗ್ತೈತಿ. ಇವಾಗಿದ್ದು ರೆಡಿ ಆಯಿತು. ಸ್ವಲ್ಪ ಫುಡ್ ಕಲರ್ನ ಕೂಡ ಹಾಕ್ಕೊಳ್ತಿದ್ದೀನಿ. ಇದು ನೀಟಾಗಿ ಕಾಣಿಸುತ್ತೆ ಅಂಥೇಳಿ ಅದಕ್ಕೋಸ್ಕರ ಹಾಕಿರೋದು ಅಷ್ಟೇ. ಬೇಕಿದ್ದರೆ ನೀವು ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ಇವಾಗಿದ್ದೆಲ್ಲ ರೆಡಿ ಆಯಿತು. ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ನಾನು ಒಂದು ವೇಟ್ ಇರ್ತಕ್ಕಂಥದ್ದು ಏನಾದರೂ ನೀವು ಇಟ್ಕೊಳ್ಬೋದು. ನಾನಿಲ್ಲಿ ಚಪಾತಿ ಮಣಿನ ಇಟ್ಕೊಳ್ತಾ ಇದ್ದೀನಿ, ಸ್ವಲ್ಪ ವೇಟ್ ಆಗಲಿ ಅಂಥೇಳಿ. ಇವಾಗ ನಮ್ಮ ರೈಸು ರೆಡಿ ಆಯಿತು ನೋಡಿ, ಸಖತ್ತಾಗಿ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಚಿಕನ್ ದಮ್ ಬಿರಿಯಾನಿ ಯಾವ ರೀತಿಯಾಗಿ ಮಾಡಿದ್ವಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರ ಫ್ರೆಂಡ್ಸ್.